ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕ್ರಿಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾಡ ಹಬ್ಬ ದಸರಾ ಹತ್ತಿರ ಬರ್ತಿದೆ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ವಿಶ್ವ ಪ್ರಸಿದ್ಧ ಮೈಸೂರು ದಸರಾ, ಹಾಗೆ ಜಂಬೂ ಸವಾರಿ, ಮತ್ತೆ ಮಕ್ಕಳಿಗೆ ಸಿಗುವಂತ ರಜೆಗಳು. ಬೇಸಿಗೆ ರಜೆ ಬಿಟ್ಟರೆ ಅತಿ ಹೆಚ್ಚು ರಜೆಗಳು ಸಿಗೋದೇ ಈ ದಸರಾ ಹಬ್ಬದ ಟೈಮಲ್ಲಿ. ಹಾಗಾದರೆ ಈ ವರ್ಷದ ದಸರಾ ರಜೆ ಯಾವಾಗ? ಶಾಲಾ ಕಾಲೇಜುಗಳಿಗೆ ಎಷ್ಟು ದಿನ ರಜೆ ಇರುತ್ತೆ? ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಏನೆಲ್ಲ ಹಬ್ಬಗಳಿವೆ? ಬ್ಯಾಂಕ್ ರಜೆಗಳ ಮಾಹಿತಿ ಏನು? ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ರಾಜ್ಯ ಶಿಕ್ಷಣ ಇಲಾಖೆಯು ಈ ವರ್ಷದ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ದಸರಾ ರಜೆಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಈ ವರ್ಷ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಬರೋಬ್ಬರಿ 18ರಿಂದ 20 ದಿನಗಳ ಕಾಲ ದಸರಾ ರಜೆ ಸಿಗುವ ಸಾಧ್ಯತೆ ಇದೆ. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ 10ರಿಂದ ಅಕ್ಟೋಬರ್ 7ರವರೆಗೂ ರಜೆಗಳು ಇರುತ್ತೆ. ಆದರೆ ಮಳೆಗಾಲದಲ್ಲಿ ಶಾಲೆಗಳಿಗೆ ಸಾಕಷ್ಟು ರಜೆಗಳು ಸಿಕ್ಕಿದೆ. ಹಾಗಾಗಿ ಈ ರಜೆಗಳ ಅವಧಿಯಲ್ಲಿ ಸ್ವಲ್ಪ ಬದಲಾವಣೆಯಾಗುವ ಸಾಧ್ಯತೆ ಕೂಡ ಇದೆ. ಈ ಸುದೀರ್ಘ ರಜೆ ನಡುವೆ ಒಂದು ವಿಶೇಷ ದಿನವಿದೆ, ಅದೇ ಅಕ್ಟೋಬರ್ 2. ಈ ದಿನ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇರುವ ಕಾರಣ ಶಾಲೆಗಳು ಕಡ್ಡಾಯವಾಗಿ ತೆರೆದಿರುತ್ತೆ. ಈ ದಿನ ಮಕ್ಕಳು ಶಾಲೆಗೆ ಹೋಗಿ ಈ ಇಬ್ಬರು ಮಹನೀಯರ ಬಗ್ಗೆ ತಿಳಿದುಕೊಂಡು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕೆಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಹಾಗಾಗಿ ಅಕ್ಟೋಬರ್ 2ರಂದು ಮಕ್ಕಳು ಶಾಲೆಗೆ ಹೋಗುವುದು ಕಡ್ಡಾಯವಾಗಿದೆ. ಅಕ್ಟೋಬರ್ ತಿಂಗಳು ರಜೆಗಳ ಹಬ್ಬ ಎಂದೇ ಹೇಳ್ಬಹುದು. ದಸರಾ ಮತ್ತು ಗಾಂಧಿ ಜಯಂತಿ ಜೊತೆಗೆ ಅಕ್ಟೋಬರ್ 7ರಂದು ವಾಲ್ಮೀಕಿ ಜಯಂತಿಗೂ ರಜೆ ಇದೆ. ಹಾಗೆ ಇದರ ನಂತರ ನಮ್ಮ ದೀಪಾವಳಿ ಹಬ್ಬದ ಸಂಭ್ರಮವು ಶುರುವಾಗಲಿದೆ. ಅಕ್ಟೋಬರ್ 20 ನರಕ ಚತುರ್ದಶಿಗೆ ಮತ್ತು ಅಕ್ಟೋಬರ್ 22ರ ಬಲಿಪಾಡ್ಯಮಿಗೆ ಸಾರ್ವಜನಿಕ ರಜೆ ಇರುತ್ತೆ. ಹಬ್ಬಗಳು ಮುಗಿಯುತ್ತಿದ್ದಂತೆ ಶಾಲೆಗಳು ಪುನರಾರಂಭಗೊಂಡು ಪರೀಕ್ಷೆಗಳಿಗೆ ಸಿದ್ಧತೆಗಳು ಶುರುವಾಗುತ್ತದೆ. ಹಬ್ಬಗಳು ಮತ್ತು ವಾರಾಂತ್ಯದ ರಜೆಗಳಿಂದಾಗಿ ಅಕ್ಟೋಬರ್ನಲ್ಲಿ ಬ್ಯಾಂಕ್ಗಳಿಗೆ ಒಟ್ಟು 10 ದಿನಗಳ ರಜೆ ಇರಲಿವೆ. ಈ ರಜಾ ದಿನಗಳನ್ನು ಆನಂದಿಸಿದ ಹಬ್ಬಗಳನ್ನು ಸಂಭ್ರಮಿಸಿದಿಂದ ಆಚರಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.